ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್, ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ. ಈ ಸಿನಿಮಾದಲ್ಲಿ ನಾನು ಆರ್ಟ್ ಡೈರೆಕ್ಟರ್ ಅಂತ 2-3 ಕಡೆಯಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಯಾವ ತರ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ, ನಾವು ಇದರಲ್ಲಿ ಭವಾನಿ ನಗರ ಅಂತೇಳಿ ನಮ್ಮ ಸಿನಿಮಾದಲ್ಲಿ ಒಂದು ಸೀನ್ ಇದೆ. ಆಕ್ಚುಲಿ ಆ ಏರಿಯಾ ಹೆಸರು ಹೇಳಕ್ ಹೋಗಲ್ಲ, ಬಟ್ ಭವಾನಿ ನಗರ ಅಲ್ಲಿ ಫುಲ್ಲು ಒಂದು ಉತ್ಸವ ಆಗಬೇಕು. ಆ ಉತ್ಸವ ಟೈಮಲ್ಲಿ ಬೆಳಗ್ಗೆ 6 ಗಂಟೆಗೆ ಎದ್ದು ಎಲ್ಲ ಸೆಟಪ್ ಎಲ್ಲ ಹಾಕ್ತೀವಿ. ಫುಲ್ಲು ನಾವು ರಾಮನ್ ಫುಲ್ ಬಾವುಟ ಎಲ್ಲ ಹಾಕ್ಬಿಡ್ತೀವಿ. ಹಾಕೊಂಡು ಇನ್ನೇನು ಶೂಟ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಯಾರು ಹಾಕೊಟ್ಬಿಡ್ತಾರೆ, ಈ ತರ ಸಿನಿಮಾ ಮಾಡ್ತಾ ಇದ್ದಾರೆ, ರಾಮಂದು ಫುಲ್ಲು ಜೆಂಡ ಗಿಂಡೆಲ್ಲ ಹಾಕ್ಬಿಟ್ಟಿದ್ದಾರೆ ಅಂತೇಳಿ. ಅಷ್ಟಕ್ಕೆ ಪೊಲೀಸ್ ಅವರೆಲ್ಲ ಬಂದು ಆನ್ ದ ಸ್ಪಾಟ್ ಯಾರಿಗೂ ಹೇಳ್ದೆ ಕೇಳದೆ ಏನು ಮಾಡದೆ, ಇದು ಅದು ಮುಸ್ಲಿಂ ಏರಿಯಾ ಅದಾಗತ್ತೆ ಇದಾಗತ್ತೆ ಎಲ್ಲ ತೆಗೆಸ್ಬಿಟ್ರು. ಇವಾಗ ಇಷ್ಟೇ ಯೋಚನೆ ಮಾಡಿ, ಒಬ್ಬ ಪ್ರೊಡ್ಯೂಸರು, ಒಬ್ಬ ಹೀರೋ, ಒಬ್ರು ಡೈರೆಕ್ಟ್ರು ಎಷ್ಟು ಕಷ್ಟ ಬಿಟ್ಟು ನಾಳೆ ಮಾಡ್ಬೇಕಂತ ಎಷ್ಟು ಪ್ರಿಪ್ರೇಷನ್ ಇರ್ತಾರೆ. ಅದೇ ದಿನ ಸ್ಟಾಪ್ ಆಗಿ ಹೋಗ್ಬಿಡತ್ತೆ. ಸ್ಟಾಪ್ ಹೋಗಿ ಮತ್ತೆ ಭಗತ್ ಸರ್ ಹೇಳ್ತಾರೆ, ಓಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಬೇರೆ ಕಡೆ ಶೂಟ್ ಮಾಡೋಣ ಅಂತ. ಅದೇ ದಿನಾನೇ ಅದೇ ಡೇಟ್ಗೆ ಎಲ್ಲ ಫುಲ್ ಐಟಮ್ಸ್ನೆಲ್ಲ ತೆಗೆದು ಎಲ್ಲ ಪ್ರಾಪರ್ಟಿನ ತಗೊಂಡು ಸೀದಾ ನಾವು ವಿಷ್ಣುವರ್ಧನ್ ಸಮಾಧಿ ಹತ್ರ ಹೋಗಿ ಮತ್ತೆ ಸೆಟಪ್ ಹಾಕ್ತೀವಿ. ಅದೇ ನೈಟಲ್ಲಿ ಒಂದು 2-3 ಜನ ಸೇರ್ಕೊಂಡು ಫುಲ್ಲು ನೈಟು ಮತ್ತೆ ಸೆಟಪ್ ಮಾಡ್ತೀವಿ. ಆ ದಿನ ಶೂಟ್ನ ಕಂಪ್ಲೀಟ್ ಮಾಡ್ತೀವಿ. ಈ ಬೆಂಗಳೂರು, ಮಂಗಳೂರು, ಹುಬ್ಳಿ, ಧಾರವಾಡ, ಸಿರ್ಸಿ, ಸಿದ್ದಾಪುರ, ಅಂಕೋಲಾದಲ್ಲಿ ಇವಾಗಲೂ ನೋಡಿರೋಂಥ ಗಾಂಜಾ ಡೀಲ್ಗಳು ಪ್ರತಿ ಒಂದು ಕೂಡ ಸಖತ್ತಾಗಿ ಶೂಟ್ ಮಾಡಿದ್ದೀವಿ.